ಮರ್ಡರ್ ಮಾಡಿದಂತ ಒಬ್ಬ ಅಪರಾಧಿ, ಜೀವಾವಧಿ ಶಿಕ್ಷೆಗೊಳಗಾದಂತ ಅಪರಾಧಿಯನ್ನ ನೀವು ಹಿಂಗೆ ಆರಾಮ್ಸೆ ಅಡ್ಡಾಡಕ್ಕೆ ಅವಕಾಶ ಮಾಡಿ ಕೊಡ್ತಿದ್ದೀರಂದ್ರೆ ನಮ್ಮ ರಾಜ್ಯದಲ್ಲಿ ಜೈಲು ಯಾಕೆ? ಆರ್ಟಿಕಲ್ 21, ಆರ್ಟಿಕಲ್ 24, ಆರ್ಟಿಕಲ್ 40 ಇಷ್ಟರ ಉಲ್ಲಂಘನೆ ಮಾಡಿಕೊಂಡು ಮನೆಯಲ್ಲಿ ಬಟ್ಟೆ ತೊಳೆಯಕ್ಕೆ, ಮನೆಯ ಕೆಲಸ ಮಾಡಕ್ಕೆ ಒಬ್ಬ ಕೈದಿ ಬೇಕಾ ಇವರಿಗೆ? ಇಲ್ಲಿ ಯಾರು ಸಣ್ಣ ಪುಟ್ಟ ಪೇದೆಗೀದೆ ಮಾಡಿದ ತಪ್ಪಲ್ಲ, ಇದು ಜೈಲಿನ SP ಮಾಡಿರುವಂತ ತಪ್ಪು. ಏನು ಒಬ್ಬ SP ಆದವರಿಗೆ ಜೈಲಲ್ಲಿರುವಂತ ಕೈದಿಯಿಂದ ಕೆಲಸ ಮಾಡಿಸ್ಕೊಳ್ಬೇಕಾದಂತ ದರಿದ್ರ ಏನು? ಅದಕ್ಕೆ ವಾರ್ಡನ್ ಬೇರೆ ಸರ್. ಇವರು ಲಿಂಗರಾಜ ಸ್ವಾಮಿ ಅವರು ಬೆಳಿಗ್ಗೆ ಕರ್ಕೊಂಡು ಹೋಗೋದು, ಕರ್ಕೊಂಡು ಬರುವ ಕೆಲಸವನ್ನ ಇವರು ಮಾಡ್ತಾ ಇದ್ದಾರೆ. ಏನಾರ ಹುಡುಗರು ಇದು ಸಣ್ಣ ಪುಟ್ಟ ಸಣ್ಣ ಪುಟ್ಟದ ಕೆಲಸ ಏನು ಅಂತ ಹೇಳ್ರಿ? ಅದೇ ಮೇಡಮ್, ಏನೋ ಕಸ ಬಸ ಹೊಡೆಯೋದು, ಬಟ್ಟೆ ಹೊಡೆಯೋದು, ಅದಷ್ಟಿದ್ರೆ ಮಾಡಿ. ಆಡಳಿತ ವ್ಯವಸ್ಥೆ ಎಷ್ಟೊಂದು ಹದಗೆಟ್ಟಿದೆ, ಎಷ್ಟೊಂದು ದುಸ್ಥಿತಿಗೆ ಬಂದು ತಲುಪಿದೆ ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ. ನೀವು ಗಾಂಜಾ ಕೊಡ್ತೀರಾ, ನೀವು ಮೊಬೈಲ್ ಕೊಡ್ತೀರಾ, ಅವರಿಗೆ ಬಾಡೂಟ ಕೊಡ್ತೀರಾ, ಈಗ ಇಲ್ಲಿ ಓಡಾಡಕ್ಕೆ ಇಲ್ಲಿ ಆರಾಮ್ಸೆ. ಅಲೋಕ್ ಕುಮಾರ್ ಅವರೇ, ಇಲ್ಲಿ ಮಾನವ ಹಕ್ಕಿನ ಉಲ್ಲಂಘನೆಯು